ನಮಸ್ತೆ ಎಲ್ಲರಿಗೂ ಪ್ರೇಮಜನಿ ಚಾನಲ್ಗೆ ಸ್ವಾಗತ. ಏನಿಲ್ರಿ, ನಾವು ಮೆಂತ್ಯ ಯೂಸ್ ಮಾಡಿಕೊಂಡು ಮೆಂತ್ಯ ಕಡುಬು ಮಾಡತ್ತೀವಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಆಗೈತಿ. ಇಲ್ಲಿ ನೋಡ್ರಿ, ಸ್ವಲ್ಪ ಜಿಗಿ ಮಾಡ್ಕೋಬೇಕಂತ ಹೇಳಿ ನೀರು ಕಾಯಕ್ಕಿಟ್ಟೀನಿ. ಆಮೇಲೆ ಇಲ್ಲಿ ಜೋಳದ ಹಿಟ್ಟನ್ನು ನಾವು ತೊಗೊಂಡಿವಿ. ಕೆಲವರು ಗೋಧಿ ಹಿಟ್ಟು ತೊಗೋತಾರ, ನಾನು ಮಾತ್ರ ಇಲ್ಲಿ ಜೋಳದ ಹಿಟ್ಟಿಲ್ಲೇ ಮಾಡ್ತೀವಿ, ಯಾಕಂದ್ರೆ ನಾವು ಜವಾರಿ ಮಂದದೀವಿ ನೋಡ್ರಿ ಅದಕ್ಕೆ. ಸೊ ಇಲ್ಲಿ ಜಿಗಿಗೆ ನೀರು ಕುದಿಯಾತೈತ್ರಿ. ಅದು ಸ್ವಲ್ಪ ಬಬಲ್ಸ್ ಎಲ್ಲ ಬರ್ಬೇಕಂದ್ರೆ ಗುಳ್ಳಿ ಬರ್ಬೇಕು ಅಂದ್ರೆ ಮಾತ್ರ ಅದು ಜಿಗಿ ಕರೆಕ್ಟ್ ಆಗ್ತೈತಿ. ಇಲ್ಲ ಅಂತಂದ್ರೆ ಜಿಗಿ ಒಡಕ್ ಅಂದ್ರೆ ಏನೋ ಗಂಟು ಆಗ್ತೈತ್ರಿ. ಇಲ್ಲಿ ತಿರುಗಿಸ್ಕೊಳ್ಳುವಾಗೂ ಹಿಟ್ಟು ಹಾಕಿ ತಿರುಗಿಸ್ಕೊಳ್ಳುವಾಗೂ ಅದನ್ನು ನೀಟಾಗಿನೇ ತಿರುಗಿಸ್ಕೋಬೇಕು. ಅಂದ್ರೆ ಒಂದು ಸ್ವಲ್ಪನೂ ಗಂಟು ಇರಬಾರ್ದ್ರಿ, ಅದು ಹಂಗೆ ತಿರುಗಿಸ್ಕೋಬೇಕು. ರಾಗಿ ಮುದ್ದೆ ಏನು ಮಾಡ್ಕೋತೀರಿ ನೋಡ್ರಿ, ಅದೇ ಥರನ ಜೋಳದ ಮುದ್ದೆ ಇಲ್ಲಿ ಮಾಡ್ಕೋಬೇಕು. ನಾವು ಇದಕ್ಕೆ ಜಿಗಿ ಅಂತ ಹೇಳ್ತೀವಿ. ಸೊ ಈ ಜಿಗಿ ಆರಾಕ ನಾವಿಲ್ಲಿ ನೀರು ಹಾಕಿ ಸೈಡಿಗೆ ಇಟ್ಬಿಡ್ತೀವಿ. ಆಮೇಲೆ ಒಂದೊಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಇಡ್ತೀನಿ. ಅದು ಕುದಿಯೋಷ್ಟ್ರಾಗನ ನಾ ಇಲ್ಲಿ ಜಿಗಿ ಏನಿತ್ತು ನೋಡ್ರಿ, ಅದನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಗಂಟಿರ್ಲಾರ್ದಂಗೆ ಚೆಂದಾಗ ನಾದ್ಕೊಳ್ಳೋ ಹತ್ತೀನಿ. ಅದನ್ನು ನಾದ್ಕೊಂಡಾದ್ಮೇಲೆ ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡು ಇಲ್ಲಿ ಇಟ್ಕೊಂಡ್ಬಿಟ್ಟೀನಿ ಆಲ್ರೆಡಿ. ಈ ಉಳ್ಳಿಗನ ಕಡಬ್ ಅಂತ ಹೇಳ್ತಾರ್ರಿ. ಈ ಕಡಬ್ನ ಸ್ವಲ್ಪ ಸಣ್ಣ ಸಣ್ಣವ ಮಾಡ್ರಿ, ದೊಡ್ಡ ಮಾಡಿದ್ರೆ ಅದು ಬಾಯೊಳಗೆ ಚಂದ ಬರಂಗಿಲ್ಲ ಒಗ್ಗರಣೆ ಕೊಟ್ಮೇಲೆ. ಹಾಗಾಗಿ ಸ್ವಲ್ಪ ಸಣ್ಣ ಮಾಡಿ ಕಾದಿರುವಂಥ ನೀರೊಳಗೆ ಅದನ್ನು ಬಿಟ್ಬಿಡ್ರಿ, ಅಂದ್ರೆ ಕುದಿಯಕ್ಕೆ ಬಿಟ್ಬಿಡ್ರಿ. ಈ ರೆಸಿಪಿನ ನಾನು ಬೆಂಗಳೂರೊಳಗೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ರೀ. ಅದಾದಮೇಲೆ ಸಂಡೆಗೊಮ್ಮೆ ನಮ್ಮ ಅವಿನಾಶ್ ಅವ್ರು ಬರೀ ಮೆಂತ್ಯ ತಂದು ಕೊಡ್ತೀನಿ ಕಡಬ್ ಮಾಡಿಕೊಡು ಅಂತ ಹೇಳಿ ಪದೇ ಮಾಡಿಸ್ಕೊಂಡು ತಿಂತಿದ್ರು. ಬಟ್ ಇಲ್ಲಿಗೆ ಬಂದಮೇಲೆ ಒಟ್ಟ ಮಾಡಿರಲಿಲ್ಲ. ಹಾಗಾಗಿ ಒಂದ್ಸತಿಯಾರು ಮಾಡ್ಕೊಂಡು ತಿನ್ಬೇಕಂತ ಹೇಳಿ ಮಾಡಿದ್ದೆ. ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು. ಕಡಬೆಲ್ಲ ಕುದ್ದವ್ರಿ, ಹಾಗಾಗಿ ಒಂದು ಆರಾಕ್ ಬಿಡಬೇಕು. ಸ್ವಲ್ಪ ಹೋಲಿರುವಂಥ ಪಾತ್ರೆಗೆ ಸುರಿವು ಇಟ್ಕೋಬೇಕು, ಅಥವಾ ಬಟ್ಟೆ ಏನಾರು ಇತ್ತಂದ್ರೆ ಬಟ್ಟೆಗೆ ಹಾಕಿ ಇಟ್ಕೊಂಡ್ಬಿಡ್ಬೇಕು. ಉಳಿದಿದ್ವೇನು ಕಡಬಿದ್ವಲ್ಲ ಇನ್ನೊಂದು ಉಬ್ಬಿ, ಆ ಕಡಬ್ನು ಕುದಿಯಾಕಿಲ್ಲ ಇಟ್ಕೊಳತ್ತೀನಿ. ಕಡುಬು ಆರೋ ಅಷ್ಟು ಹೊತ್ತಿಗೆನ ಇಲ್ಲಿ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯನ್ನು ಹೆಚ್ಚಿಟ್ಕೊಂಡಿದ್ವಿ ನೋಡು, ಅದನ್ನು ಒಗ್ಗರಣೆ ಕೊಟ್ಕೊಂಡ್ಬಿಡ್ಬೇಕು ರೀ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಚಟಪಟ ಅನ್ನಿಸ್ಕೊಂಡು, ಆಮೇಲೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಆಮೇಲೆ ಟೊಮೊಟೊ ಏನಿರ್ತೈತೆ ನೋಡು, ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಆಗುವವರೆಗೂ ಅದನ್ನು ತಳಿಸ್ಕೊಂಡು ಬಿಡಬೇಕು, ಅಂದ್ರೆ ಫ್ರೈ ಮಾಡ್ಕೋಬೇಕು. ಜೋಳದ ಹಿಟ್ಟಿಗೂ ಗೋಧಿ ಹಿಟ್ಟಿಗೂ ಡಿಫ್ರೆನ್ಸ್ ಗೊತ್ತಿರಲಿಲ್ಲ ನನಗೆ ಮೊದಲೆಲ್ಲ. ಇಲ್ಲಿಗೆ ಬಂದಮೇಲೆ ಎಲ್ಲ ನೀಟಾಗಿ ಅಡುಗೆ ಮಾಡ್ಕೊಳತ್ತೀನಿ ರೀ. ಹಾಗಾಗಿ ನನಗೆ ನಾನು ಅವಾರ್ಡ್ ಕೊಟ್ಕೋಬೇಕು. ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗ್ಯಾವ್ರಿ ನೀಟಾಗಿ ಎಣ್ಣೆ ಒಳಗೆ. ಇವಾಗ ಕಟ್ ಮಾಡಿರುವಂತಹ ಮೆಂತ್ಯ ಏನೈತೆ ನೋಡ್ರಿ, ಅದನ್ನು ಹಾಕ್ಕೊಳತ್ತೀನಿ. ಇದಕ್ಕೆ ಒಟ್ಟ ನೀರು ಮುಗ್ಸಕ್ಕೆ ಹೋಗ್ಬೇಡ್ರಿ, ಕಹಿ ಆಗ್ತೈತಿ. ಆಮೇಲೆ ಅರ್ಧಂಬರ್ಧ ಕೂಡ ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಪೂರ ಎಣ್ಣೆ ಒಳಗನ್ನ ತಳಿಸ್ಕೋಬೇಕು, ಅಂದ್ರೆ ಅದು ಕಹಿ ಆಗೋಂಗಿಲ್ಲ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕೋರಿ. 1 ಸ್ಪೂನ್ ಆಗುವಷ್ಟು ಇಲ್ಲಿ ಅರಿಶಿನ ಹಾಕ್ಕೊಂಡಿನಿ. ಆಮೇಲೆ ಗರಂ ಮಸಾಲ ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿನಿ. ಆಮೇಲೆ ಕುದಿಸಿಟ್ಕೊಂಡಿರುವಂಥ ಕಡುಬು ಏನಿದ್ದು ನೋಡ್ರಿ, ಅದನ್ನ ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ಮೆಂತ್ಯ ಕಡುಬು ರೆಡಿ ಆಕೈತ್ರಿ. ನಿಮಗೆ ನಮ್ಮ ರೆಸಿಪಿ ಇಷ್ಟ ಆಗೇ ಆಗ್ತೈತಿ. ಒಂದ್ಸತಿ ಏನಾರ ಮನ್ಯಾಗ ಮಾಡ್ಕೊಂಡು ತಿಂದ್ರೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ಬಂದು ಹಾಕ್ತೀರಿ, ಮಸ್ತ್ ಆಗಿತ್ರಿ ನಿಮ್ಮ ರೆಸಿಪಿ, ಮತ್ತೇನಾರ ವೆರೈಟಿ ಇದ್ರೆ ಹಾಕ್ರಿ ಅಂತ ಹೇಳಿ. ಸೊ ನಾನೇನು ಹೇಳೋದು ಬೇಡ್ರಿ, ನೀವೇ ಲೈಕ್ ಮಾಡ್ತೀರಿ ಅದನ್ನು ಮಾಡ್ಕೊಂಡು ತಿಂದಾದ್ಮೇಲೆ. ಓಕೆ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗೈತಂತ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.